ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಂಪ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ 20ನೇ ವಾರ್ಡ್ ಮಾರುತಿ ನಗರದಲ್ಲಿ ಜಿಲ್ಲಾ ನ್ಯಾಯಾಲಯ ಇಲಾಖೆ, ಲೋಕೋಪಯೋಗಿ ಇಲಾಖೆ ಬಳ್ಳಾರಿ ಹಾಗೂ ಕಂಪ್ಲಿ ವಕೀಲರ ಬಳಗ ಸಂಯುಕ್ತ ಆಶ್ರಯದಲ್ಲಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಇಂದು ಲೋಕಾರ್ಪಣೆಗೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗೌರವಾನ್ವಿತ ಶ್ರೀ ಆರ್ ನಟರಾಜ್, ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಆಡಳಿತಾತ್ಮಕ ನ್ಯಾಯಾಧೀಶರು, ಉತ್ತಮ ಸ್ಥಳದಲ್ಲಿ ಕೋರ್ಟ್ ಸ್ಥಾಪನೆಯಾಗಬೇಕಾಯಿತು. ಆದರೆ ಇಕ್ಕಟ್ಟಿನ ಸ್ಥಳಗಳಲ್ಲಿ ಜನರು ಬಾರದ ಸ್ಥಳದಲ್ಲಿ ಕೋರ್ಟ್ ಕಟ್ಟಡ ನಿರ್ಮಿಸುವುದರಿಂದ ಅಸಮಾಧಾನವಿದೆ. ಕಂಪ್ಲಿಯಲ್ಲಿ ಒಟ್ಟು ವಕೀಲರು 62 ಜನರ ವಕಾಲತ್ತು ನಡೆಸುತ್ತಿದ್ದಾರೆ. ಜನರು ಕೇಸ್ ವಿಚಾರವಾಗಿ ಕಂಪ್ಲಿಯಿಂದ ದೂರದ ಊರಿಗೆ ಬಳ್ಳಾರಿ ಕೋರ್ಟ್ಗೆ ಹೋಗಬೇಕಾಯಿತು. ಕಂಪ್ಲಿಯಲ್ಲಿ ಬಹುದಿನದ ಬೇಡಿಕೆ ಈಡೇರಿಸಿದಂತಾಗಿದೆ. ಒಟ್ಟು ಕಂಪ್ಲಿಯಲ್ಲಿ ಸಿವಿಲ್ ಕೇಸುಗಳು 430, ಕ್ರಿಮಿನಲ್ ಕೇಸುಗಳು 557, ಒಟ್ಟು 1000 ಕೇಸ್ ಕಂಪ್ಲಿಯಿಂದ ಬಳ್ಳಾರಿಯಲ್ಲಿ ವಕಾಲತ್ತು ನಡೆಸುತ್ತಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆ.ಜಿ. ಶಾಂತ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬಳ್ಳಾರಿ ಇವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ವಿಶೇಷ ಆಹ್ವಾನಿತರಾಗಿ ಎಸ್. ಇಸ್ಮಾಯಿಲ್ ಜಬಲುಲ್ಲಾ, ಹೆಚ್ಚುವರಿ ಅಡ್ವೊಕೇಟ್ ಜನರಲ್, ಕರ್ನಾಟಕ ಸರ್ಕಾರ, ಬೆಂಗಳೂರು; ಜೆ.ಎಂ. ಅನಿಲ್ ಕುಮಾರ್, ಸದಸ್ಯರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್, ಬೆಂಗಳೂರು; ಬಿ. ವಿಜಯ ಭಾಸ್ಕರ್, ಕಾರ್ಯಪಾಲನೆ ಅಭಿಯಂತರು, ಲೋಕೋಪಯೋಗಿ, ಬಳ್ಳಾರಿ; ವಕೀಲರು ಪ್ರಭಾಕರ್, ಹರೇಶ್, ರುದ್ರಪ್ಪ, ಶಿವಪ್ಪ, ಯಂಕಪ್ಪ, ನಟರಾಜ್, ಉಲ್ಗಪ್ಪ, ವೀರಣ್ಣ, ಮಾರುತಿ ಸಿಂಗ್, ಮೋಹನ್ ಕುಮಾರ್, ದಾನಪ್ಪ. ಕಾರ್ಯಕ್ರಮದಲ್ಲಿ ವಕೀಲರು ಉಪಸ್ಥಿತರಿದ್ದರು. ನಂತರ ಉದ್ಘಾಟನೆ ಮಾಡಿದ ನ್ಯಾಯಾಧೀಶರಿಗೆ
ಬಾಡಿಗೆ ಕಟ್ಟಡದಲ್ಲಿ ನ್ಯಾಯಾಲಯವನ್ನ ಈಗ ಟೆಂಪರರಿ ಆಗಿ ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನು ಮುಂದೆ ಸಾಹೇಬರು ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದಾಗೆ ಈಗಾಗಲೇ ನಮಗೆ ಸರ್ಕಾರದ ವತಿಯಿಂದ 3 ಎಕರೆ 12 ಗುಂಟೆ ಜಮೀನು ಮಂಜೂರು ಸಹ ಆಗಿದೆ. ಶಾಸಕರು ತಿಳಿಸಿದಂತೆ ಅವರ ಅನುಪಸ್ಥಿತಿಯಲ್ಲಿ ಅವರು ಹೇಳಿದಂತೆ ಅವರ ಈ ಸರಿ ಬಜೆಟ್ನಲ್ಲಿ 25 ಕೋಟಿ ರೂಪಾಯಿ ಕೂಡ ನಮ್ಮ ಕಟ್ಟಡಕ್ಕೆ ಮಂಜೂರಾಗಿದೆ. ಅದನ್ನು ನೀವು ಪ್ರಯತ್ನ ಮಾಡಿದ್ರೆ ಸಹೋದರ ಬೇಕಷ್ಟು ಸಹಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ತಕ್ಷಣವೇ ಈ ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅವರು ನುಡಿದಂತೆ ನಾವು ತಕ್ಷಣವೇ ಅವರ ಅಮೃತಾಸ್ತ್ರದಿಂದ ಆ ಕಟ್ಟಡವನ್ನು ಕೂಡ ಉದ್ಘಾಟನೆ ಮಾಡಬೇಕು ಅಂತ ನಾವು ಈಗಲಿಂದ ಅವ್ರಿಗೆ ಆಹ್ವಾನ ಕೊಡ್ತಾ ಹೇಳಿದಂತೆ ನಾವು ನೋಡಿದ್ವಿ. ಈಗಿರುವ ಕಟ್ಟಡ ಬಹಳ ಚಿಕ್ಕದು, ಇರುವಂತಹ ಕೇಸಸ್ಗೆ ಕಂಪೇರ್ ಮಾಡಿದ್ರೆ, ಇರುವಂತಹ ವಕೀಲರಿಗೆ ಕಂಪೇರ್ ಮಾಡಿದ್ರೆ, ಅಂಡ್ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಲ್ಸೋ ಇದು ಏನೇನೋ ಸಾಲೋದಿಲ್ಲ. ವಕೀಲರ ಸಂಘ ಇಲ್ಲ. ವಕೀಲರ ಸಂಘದಲ್ಲಿ ಇರುವಂತಹ ನ್ಯಾಯಾಲಯದಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳನ್ನು ಕೊರತೆ ಇದೆ. ಆದರೂ ಸಹ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹೇಳಿದಂತೆ ಒಂದು 3 ಎಕರೆ ಚಿಲ್ಲರೆ ಜಾಗ ಒಂದು ಆಲ್ರೆಡಿ ತಮಗೆ ಇದಾಗಿದೆ ಕೋರ್ಟ್ ಆಗಕ್ಕೆ. ಇದು ಸಂಬಂಧಪಟ್ಟವರ ಗಮನಕ್ಕೆ ಇವೆಲ್ಲ ತಂದು ಗೌರವಾನ್ವಿತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲರ ಅಧ್ಯಕ್ಷತೆಯಲ್ಲಿ ಇದರಲ್ಲೂ ಆದಷ್ಟು ಬೇಗ ಇದೊಂದು ಮಾಡುವಂತಹ ಒಂದು ಕಾರ್ಯ ಆಗಬೇಕು ಅಂತ ನಾನು ಎಲ್ಲರ ಮುಖಾಂತರ ಎಲ್ಲರ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಂಡು. ವಿವಾದ ಇರುತ್ತೆ, ಆ ವಿವಾದವನ್ನು ಇನ್ನಷ್ಟು ಉಲ್ಬಣಗೊಳ್ಳುವ ಮೊದಲೇ ಅದನ್ನ ಬಗೆಹರಿಸಿಕೊಳ್ಳಬೇಕಾದ್ರೆ ಪಕ್ಕದಲ್ಲೇ ನ್ಯಾಯಾಲಯ ಇರಬೇಕು, ಒಂದು ಅವರಿಗೆ ತೀರ್ಪು ಸಿಗುವಂತಾಗಬೇಕು ಅಂತ ಸಾಹೇಬರು ಈಗಲೇ ಹೇಳಿದ್ದಾರೆ. ಅದೇ ರೀತಿ ಸರ್ವೆ ನಂಬರ್ 442 ಎ ಯಲ್ಲಿ 3 ಎಕರೆ 15 ಗುಂಟೆ ಜಮೀನನ್ನ 2 ವರ್ಷದ ಹಿಂದೆನೆ ಕಾಯ್ದಿರಿಸಲಾಗಿದೆ. ಈ ಬಗ್ಗೆ ಪ್ಲಾನ್ ಆರ್ಕಿಟೆಕ್ಟ್ ಅವರ ಮುಂದೆ ಇದೆ. 2 ವರ್ಷದ ಒಳಗೆ ಸದರಿ ಜಾಗದಲ್ಲಿ ಕಟ್ಟಡ ಕಟ್ಟಬೇಕು ಅಂತ ಹೇಳುವಂತ ಷರತ್ತು ಸಹ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಹೇಬ್ರಾಗ್ಲೇ ಹೇಳಿದ್ರು 430 ಸಿವಿಲ್ ಕೇಸ್, 552 ಕ್ರಿಮಿನಲ್ ಕೇಸ್, ಅಂದ್ರೆ ಬಳ್ಳಾರಿಯಲ್ಲಿ ನಿಮ್ಮ ಕಂಪ್ಲಿ ತಾಲೂಕಿನ ಕೇಸಸ್ ಪೆಂಡಿಂಗ್ ಇದೆ. ಹೀಗಾಗಿ ನೀವೆಲ್ಲರೂ 52 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಕಕ್ಷಿದಾರರು ವಕೀಲರು ಹೋಗಿ ಅಲ್ಲಿ ನ್ಯಾಯ ಕೇಳಿ ಕಳ್ತಾ ಇರೋದು ತುಂಬಾ ಕಷ್ಟ ಆಗುತ್ತೆ. ಇದನ್ನು ಮನೆಗಂಡು ಈಗ ಒಂದು ನ್ಯಾಯಾಲಯ ನಮ್ಮ ಸಾಹೇಬರು ಮತ್ತು ಶ್ರೀಮತಿ ಅರ್ಚನಾ ನಾಗರಾಜ್ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿದೆ. ಇದು ದಂಪತಿಗಳ ಸಮೇತ ಉದ್ಘಾಟನೆಗೊಂಡಿರುವುದು ಶುಭ ಸಂಕೇತ ಅಂತ ನಾನು ಭಾವಿಸ್ತೇನೆ. ಮುಂಚೆ ಅಂದ್ರೆ ಈ ಕೋರ್ಟ್ ಉದ್ಘಾಟನೆಗೆ ಬರೋದಕ್ಕೆ ಮುಂಚೆ ಕಂಪ್ಲಿ ತಾಲೂಕಿನಿಂದ 52 ಕಿಲೋಮೀಟರ್ ದೂರನ ಬಳ್ಳಾರಿ, 52 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಳ್ಳಾರಿಗೆ ಹೋಗಿ ಎಷ್ಟು ಕೇಸು ನಡೆಸ್ತಿದ್ದಾರೆ ಕಂಪ್ನಿ ಜನ ಅಂತ ಕೇಳಿದಾಗ ನನಗೆ ತಿಳಿದುಪಟ್ಟಿದ್ದು 430 ಸಿವಿಲ್ ಕೇಸು ಮತ್ತು 552 ಕ್ರಿಮಿನಲ್ ಕೇಸು, ಒಟ್ಟು ಸುಮಾರು 1000 ಕೇಸು ಕಂಪ್ಲಿ ಜಿಲ್ಲೆಯಿಂದ ಬಳ್ಳಾರಿಯಲ್ಲಿ ಹೋಗಿ ಕಕ್ಷಿದಾರರು ನಡೆಸ್ತಿರೋ ವಿಚಾರ ನನಗೆ ತಿಳಿದು ಬಂತು. ಆದ್ರಿಂದ ಕಂಪ್ಲಿ ತಾಲೂಕು ಆದ್ಮೇಲೆ ತಾಲೂಕಿನಲ್ಲಿ ಒಂದು ಕೋರ್ಟ್ ಇರದಿದ್ರೆ ಆ ತಾಲೂಕು ಅಪೂರ್ಣವಾಗುತ್ತೆ ಅಂತ ನನಗೆ ಅನ್ನಿಸ್ತು. ನನಗೆ ಯಾಕಂದ್ರೆ ನೋಡಿ, ನಾವಿನ್ನ ನಮ್ಗೆ ಸ್ವಾತಂತ್ರ್ಯ ಬಂತು 75 ವರ್ಷದಾಯ್ತು, ಆದರೂ ಕೂಡ ನಮ್ಮ ಜನಗಳಿಗೆ ಇನ್ನ ಹಕ್ಕುಗಳು ಏನೇನು ಹಕ್ಕಿದೆ ಅನ್ನೋದು ಅಷ್ಟು ಅರಿವಿಲ್ಲ. ಕೋರ್ಟ್ ಆದ್ರೆ ಒಂದು ಹೂವು ಅರಳದಂಗೆ, ಹೂವು ಅರಳದ್ರೆ ಹೆಂಗೆ ಸುವಾಸನೆ ಎಲ್ಲ ಕಡೆ ಪಸರಿಸುತ್ತೋ ಅದೇ ರೀತಿ ಕೋರ್ಟ್ ಒಂದು ಸ್ಥಾಪನೆ ಆದಾಗ ಆ ಕೋರ್ಟಿನ ಸುತ್ತಮುತ್ತ ಇರುವಂತ ಜನಗಳಿಗೆ ಅವರ ಹಕ್ಕು ಬಾಧ್ಯತೆಗಳು ಅದ್ರ ಬಗ್ಗೆ ಅರಿವಾಗ್ತದೆ. ಈ ಹೊಸದಾಗಿ ಕೋರ್ಟ್ ಆದಾಗ ನ್ಯಾಯಾಧೀಶರ ಕೊರತೆಗಳು ಮತ್ತು ಇರ್ತಕ್ಕಂಥ ಸ್ಟಾಫಿನ ಕೊರತೆ ಇರ್ತದೆ. ಅದು ಬಹಳಷ್ಟು ಕಷ್ಟ. ನಮಗೆ ಕಟ್ಟಡ 1 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬೇಕಾಗ್ತಕ್ಕಂಥ ಮುಖ್ಯ ಸೌಲಭ್ಯಗಳ ಕೊರತೆಯನ್ನು ಮೇಲ್ಮನವರು ನಿವಾರಿಸ್ತಾರೆ ಅಂತ ಭಾಷಿಸ್ತಾ ಈ ಎಲ್ಲ ನೆಗೆರ್ತಕ್ಕಂಥ ಎಲ್ಲರಿಗೂ ಶುಭವಾಗಲಿ.